ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾಗವಲ್ಲಿ ಈ ಹೆಸರನ್ನು ಕೇಳಿದಾಕ್ಷಣ ನಮಗೆ ಮೊದಲು ನೆನಪಿಗೆ ಬರೋದು ಅಂದರೆ ಅದು ಆಪ್ತಮಿತ್ರ ಚಿತ್ರ. ಆ ಚಿತ್ರದಲ್ಲಿನ ನಾಗವಲ್ಲಿ ಪಾತ್ರ ಅಭಿನಯಿಸಿದ್ದ ಪ್ರಖ್ಯಾತ ನಟಿ ಸೌಂದರ್ಯ ಅವರ ಅದ್ಭುತವಾದ ನಟನೆ ಕಣ್ಮುಂದೆ ಬರುತ್ತೆ. ಅವರ ಹಾವಭಾವ, ಅವರ ವಿಚಿತ್ರ ನಡವಳಿಕೆ, ಆ ಪಾತ್ರಕ್ಕೆ ಅವರು ಸಲ್ಲಿಸಿದ ಗೌರವ ನಿಜಕ್ಕೂ ಎಂಥವರನ್ನಾದರೂ ಮಂತ್ರಮುಗ್ಧರನ್ನಾಗಿಸದೇ ಇರದು. ಈ ಚಿತ್ರ ತೆರೆ ಕಂಡ ಬಳಿಕವೇ ಸೌಂದರ್ಯ ಅವರು ದಾರುಣ ಅಂತ್ಯ ಕಂಡ್ರು. ಸಾಲದಕ್ಕೆ ಅವರ ಸಾವಿಗೂ ನಾಗವಲ್ಲಿಯ ಪಾತ್ರಕ್ಕೂ ಸಂಬಂಧ ಕಲ್ಪಿಸಿ ಸಿನಿರಂಗ ಬಣ್ಣ ಬಣ್ಣದ ಕಥೆಗಳನ್ನು ಹೆಣೆದಿತ್ತು. ನಿಜಕ್ಕೂ ಈ ಸಿನಿಮಾ ನೋಡಿದ ಮಂದಿಗೆ ಕೆಲವು ತಿಂಗಳುಗಳೇ ಈ ನಾಗವಲ್ಲಿ ಪಾತ್ರವನ್ನ ತಮ್ಮ ಚಿತ್ತದಲ್ಲಿ ಜೀವಂತವಾಗಿಸಿಕೊಂಡಿದ್ರು. ಒಂದು ಭವ್ಯವಾದ ಮನೆ, ಅಲ್ಲಿ ಬೆರಳೆಣಿಕೆಯಷ್ಟು ಮಂದಿ. ಆ ಮನೆ ಮಾಲಕಿಯ ಒಂಟಿತನ ಹಾಗೂ ಆಕೆಯ ಮುಗ್ಧತೆಗೆ ವಶವಾದ ಆ ನಾಗವಲ್ಲಿಯ ಆತ್ಮ ಹೇಗೆಲ್ಲ ಆಕೆಯನ್ನ ಬಳಸಿಕೊಳ್ಳುತ್ತೆ. ನಂತರ ಎಂಥೆಂಥ ತಿರುವುಗಳು ಬರುತ್ತವೆ ಅನ್ನೋದನ್ನ ನೋಡಿದ ಪ್ರೇಕ್ಷಕರಿಗೆ ಅದೊಂದು ಅದ್ಭುತವಾದ ಸಿನಿಮಾ. 100 ದಿನಗಳನ್ನ ಪೂರೈಸಿ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದು ಇಡೀ ಭಾರತೀಯ ಸಿನಿ ಚಿತ್ರರಂಗದಲ್ಲಿ ಮಿಂಚಿನ ಸಂಚಲನ ಮಾಡಿಬಿಡ್ತು. ಇಂದಿಗೂ ಆಪ್ತಮಿತ್ರ ಸಿನಿಮಾವನ್ನ ಕನ್ನಡಿಗರು ಎಂದೂ ಮರೆಯಲಾರರು. ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ ಒಂದು ಭಾರತೀಯ ಚಿತ್ರರಂಗದಲ್ಲಿ ಭಾರಿ ಸದ್ದು ಮಾಡಿತು. ಮಲಯಾಳಂನಲ್ಲಿ ಮಣಿ ಚಿತ್ರತಾಳ್ ಎಂದು ರಿಲೀಸ್ ಆದ ಸಿನಿಮಾ ತಮಿಳಿನಲ್ಲಿ ಚಂದ್ರಮುಖಿ ಹಾಗೂ ತೆಲುಗಿನಲ್ಲಿ ನಾಗವಲ್ಲಿ, ಇನ್ನು ಕನ್ನಡದಲ್ಲಿ ಆಪ್ತಮಿತ್ರ, ಹಿಂದಿಯಲ್ಲಿ ಭೂಲ್ ಭುಲಯ್ಯ ಎಂಬ ಹೆಸರಿನಿಂದ ತೆರೆ ಕಾಣ್ತು. ಆದರೆ ಮೂಲ ಸಿನಿಮಾ ಬಂದಿದ್ದು ಮಲಯಾಳಂನಲ್ಲಿ. ಮಲ್ಟಿಸ್ಟಾರ್ ಮೋಹನ್ ಲಾಲ್, ನಟ ಸುರೇಶ್ ಗೋಪಿ, ಭರತನಾಟ್ಯ ಡ್ಯಾನ್ಸರ್ ಹಾಗೂ ನಟಿಯಾಗಿರುವ ಶೋಭನಾ ಅವರು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ ಮಾಲಿವುಡ್ ಬಿಗ್ ಹಿಟ್ ಸಿನಿಮಾವೇ ಮಣಿ ಚಿತ್ರತಾಳು. ವಾಸ್ತವದಲ್ಲಿ ಮಣಿ ಚಿತ್ರತಾಳು ಸಿನಿಮಾ ರಿಲೀಸ್ ಆಗಿ ಬರೋಬ್ಬರಿ 10 ವರ್ಷಗಳ ನಂತರ ಆಪ್ತಮಿತ್ರ ಸಿನಿಮಾ ಬಂತು. ಈ ಸಿನಿಮಾ ನೋಡಿದ ಎಲ್ಲರ ಮನಸ್ಸಿನಲ್ಲಿ ಮೂಡುವುದು ಒಂದೇ ಪ್ರಶ್ನೆ: ನಿಜಕ್ಕೂ ನಾಗವಲ್ಲಿ ಇದ್ದಾಳ? ಆ ಪಾತ್ರ ಜೀವಂತವಾಗಿತ್ತ ಅಥವಾ ಕೇವಲ ಕಟ್ಟುಕತೆಯ ಅನ್ನೋದು ಇಂದಿಗೂ ನಿಗೂಢವೇ. ಆದರೆ ಕೆಲವೊಂದು ರೀಲ್ಸ್ಗಳು ನಾಗವಲ್ಲಿ ವಾಸಿಸಿದ್ದಳು, ಇಂದಿಗೂ ಇದ್ದಾಳೆ ಅನ್ನೋ ಒಂದು ಪಾಳು ಬಂಗಲೆಯನ್ನ ತೋರಿಸುತ್ತವೆ. ಅಷ್ಟಕ್ಕೂ ಇದೆಲ್ಲದರ ಕುರಿತಾದ ಸತ್ಯಾಂಶಗಳೇನು, ಊಹಾಪೋಹಗಳೇನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಮೊದಲಿಗೆ ಈ ಚಿತ್ರದ ಮೂಲ ಹುಟ್ಟಿಕೊಂಡಿದ್ದು ಹೇಗೆ ಅನ್ನೋದನ್ನ ಗಮನಿಸಿದ್ರೆ, ಮಲಯಾಳಂನ ಮಣಿ ಚಿತ್ರತಾಳ್ ಎಂಬುವ ಚಿತ್ರಕ್ಕೆ ಕತೆ ಬರೆದದ್ದು ಮಧುಮುಟ್ಟಂ. ಈ ಚಿತ್ರಕ್ಕೆ ಸ್ಫೂರ್ತಿಯಾಗಿದ್ದು ತಮ್ಮ ಮನೆಯ ಹತ್ತಿರವಿರುವ ಪಾಳು ಬಿದ್ದ ಅರಮನೆ. ಹಾಗಾದ್ರೆ ಈ ಅರಮನೆಯಲ್ಲಿ ನಾಗವಲ್ಲಿ ಇದ್ದಿದ್ದು ನಿಜಾನಾ ಅಥವಾ ಸುಳ್ಳು ಅನ್ನೋದನ್ನ ಗಮನಿಸಿದ್ರೆ ಸ್ನೇಹಿತರೆ, ಅದು 19ನೇ ಶತಮಾನದ ಮಧ್ಯಭಾಗ ಆಲುಮುಟ್ಟಿಲ್ ಮೇಧಾ ತಿರುವಂಕೂರ್ ಸಾಮ್ರಾಜ್ಯದ ಅಡಿಯಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದ ಕುಟುಂಬ. ಈ ಕುಟುಂಬಕ್ಕೆ ಮಹಾರಾಜರು ಚನ್ನನ್ ಎಂಬ ಬಿರುದು ಕೊಟ್ಟಿದ್ರಿಂದ ಆಲುಮುಟ್ಟಿಲ್ ಚನ್ನನ್ ಎಂದು ಕರೆಯುತ್ತಿದ್ದರು. ಈ ಕುಟುಂಬ ಅತ್ಯಂತ ಶ್ರೀಮಂತ ಕುಟುಂಬವಾಗಿತ್ತು. ಆ ದಿನಗಳಲ್ಲಿ ತಿರುವಾಂಕೂರಿನಲ್ಲಿ ಕೇವಲ 3ರಿಂದ 4 ಕಾರುಗಳಿದ್ವು. ಅದರಲ್ಲಿ ಒಂದು ಕಾರು ಆಲುಮುಟ್ಟಿಲ್ ಮೇಧ್ ಕುಟುಂಬಕ್ಕೆ ಸೇರಿತ್ತು. ಅರಮನೆಯಲ್ಲಿ 100 ಸೇವಕರು ಕೆಲಸ ಮಾಡ್ತಿದ್ರು. ಪುರುಷರು ಮೇಧಾ ಮುಖ್ಯ ಅರಮನೆಯಲ್ಲಿ ವಾಸಿಸುತ್ತಿದ್ದರೆ ಮಹಿಳೆಯರು ಹತ್ತಿರದ ಮನೆಗಳಲ್ಲಿ ವಾಸಿಸುತ್ತಿದ್ರು. ಈ ಅರಮನೆಯಲ್ಲಿ ಭೇಟಿ ನೀಡುವವರಿಗೆ 3 ಹೊತ್ತು ಕೂಡ ಅನ್ನದಾಸೋಹ ನಡೆಯುತ್ತಿತ್ತು. ಆಲ್ಮುಟ್ಟಿಲ್ ಮೇಧಾ ತನ್ನ ವೈಭವದ ಉತ್ತುಂಗದಲ್ಲಿದ್ದಾಗ ಒಂದು ಆಘಾತಕಾರಿ ಕೊಲೆ ನಡೆದಿತ್ತು. ಆಲ್ಮುಟ್ಟಿಲ್ ಮೇಧಾ ಆಗರ್ಭ ಶ್ರೀಮಂತ ಮತ್ತು ಅಷ್ಟೇ ಪ್ರಭಾವಶಾಲಿ ಕೂಡ. ಅಂದಿನ ಕಾಲದಲ್ಲಿ ಚಾಲ್ತಿಯಲ್ಲಿದ್ದ ಊಳಿಗಮಾನ್ಯ ಪದ್ಧತಿಯಲ್ಲಿ ಸಾವಿರಾರು ಎಕರೆ ಜಮೀನ್ದಾರ ಕುಟುಂಬ. ಅಂದಿನ ಕಾಲದಲ್ಲಿ ರಾಜನ ಆಳ್ವಿಕೆಯಲ್ಲಿ ಅಸ್ಪೃಶ್ಯತೆ ಅನ್ನೋ ವ್ಯವಸ್ಥೆ ಪ್ರಚಲಿತದಲ್ಲಿದ್ದಾಗ ಈಳವ ಸಮುದಾಯಕ್ಕೆ ಸೇರಿದ ಈ ಕುಟುಂಬವನ್ನ
ಆಗಿನ ತಿರುವಾಂಕೂರಿನ ಮಹಾರಾಜರು ಚನ್ನನ್ ಎಂಬ ಬಿರುದು ನೀಡಿ ಗೌರವಿಸಿದ್ರು. ಈ ಗೌರವ ದೊರಕೋದಕ್ಕೆ ಕಾರಣವೇ ಆ ಕುಟುಂಬ ರಾಜನಿಗಿಂತ 10 ಪಟ್ಟು ಶ್ರೀಮಂತರಾಗಿದ್ರು. ಆ ದಿನಗಳಲ್ಲಿ 10,000 ರೂಪಾಯಿ ತೆರಿಗೆ ಮತ್ತು 10 ಬಕೆಟ್ ಭತ್ತವನ್ನ ಪಾವತಿಸುತ್ತಿತ್ತು ಚನ್ನನ್ ಕುಟುಂಬ. ಅವರ ಮನೆಯಲ್ಲೇ ಐಷಾರಾಮಿ ಕಾರಿತ್ತು. ಆದ್ರೆ ತಿರುವಾಂಕೂರಿನ ರಾಜರ ಮನೆಯಲ್ಲೇ ಕಾರು ಇರಲಿಲ್ಲ ಅನ್ನೋದನ್ನ ಗಮನಿಸಬೇಕು. ನಂತರದಲ್ಲಿ ರಾಜನಿಗೆ ಕಾರನ್ನ ಉಡುಗೊರೆಯನ್ನಾಗಿ ನೀಡಿದ ಶ್ರೀಮಂತ ಕುಟುಂಬವೇ ಚನ್ನನ್ ಕುಟುಂಬ. ಚನ್ನನ್ ಕುಟುಂಬ ವಾಸವಿದ್ದ ಬಂಗಲೆ ಹೇಗಿತ್ತೆಂದ್ರೆ, ಅಡುಗೆ ಮನೆ ಮತ್ತು ಹಾಲ್ ಅತ್ಯಂತ ವಿಶಾಲವಾಗಿದ್ದು, ಮನೆಗೆ ಎಷ್ಟೇ ಜನ ಬಂದರೂ ಯಾವುದೇ ಸಮಯದಲ್ಲಾದರೂ ಕೂರಿಸಿ ಊಟ ಹಾಕುವಷ್ಟು ವಿಶಾಲವಾಗಿತ್ತು. ಅಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ವಿಶೇಷ ಸೌಲಭ್ಯಗಳನ್ನು ಒದಗಿಸಲಾಗಿತ್ತು. ಆ ಬಂಗಲೆಯು 2 ಬೃಹತ್ ಮಾವಿನ ಮರಗಳ ನಡುವೆ ತಲೆ ಎತ್ತಿ ನಿಂತಿತ್ತು. ಅಂದಿನ ಕಾಲಕ್ಕೆ ಕೇರಳದ ವಿಶಿಷ್ಟ ವಾಸ್ತುಶಿಲ್ಪವನ್ನು ಬಳಸಿ ನಿರ್ಮಿಸಲಾಗಿತ್ತು. ಒಳಕ್ಕೆ ಹೋಗ್ತಾ ಇದ್ದಂತೆ ಸುಂದರವಾದ ಕೆತ್ತನೆಗಳನ್ನ ಹೊಂದಿರುವ ಛಾವಣಿ, ಮುಂಭಾಗದ ಮುಖಮಂಟಪ ಮತ್ತು ಬದಿಗಳಲ್ಲಿ ನೆಲಮಾಳಿಗೆಗೆ ರಹಸ್ಯ ಮಾರ್ಗವೂ ಕೂಡ ಇತ್ತು. ಅಷ್ಟೊಂದು ಭವ್ಯವಾದ ವ್ಯವಸ್ಥಿತವಾದ ನಿರ್ಮಾಣವಾಗಿತ್ತು ಆ ಬಂಗಲೆ. ಇನ್ನು ಆ ಚನ್ನನ್ ಕುಟುಂಬಸ್ಥರು ಇಂದಿಗೂ ಇದ್ದಾರೆ. ಸಾಕಷ್ಟು ಹೆಸರು ಕೂಡ ಮಾಡಿದ್ದಾರೆ. ಅವರಲ್ಲಿ ಮಧು ಮುತ್ತತ್ ವೈಕಂ ಸತ್ಯಾಗ್ರಹದ ನಾಯಕ ಟಿ.ಕೆ. ಮಾಧವನ್ ಮತ್ತು ಎ.ಪಿ. ಉದಯಭಾನು ಆಲಂ ಮೂತಿಯಾಳ್ ಕುಟುಂಬದ ಸದಸ್ಯರಾಗಿದ್ದಾರೆ. ಶ್ರೀ ನಾರಾಯಣ್ ಗುರುಗಳು ಇಲ್ಲಿ ಹಲವು ಬಾರಿ ತಂಗಿದ್ರು ಎಂಬ ಪ್ರತೀತಿಯೂ ಇದೆ. ಅಷ್ಟಕ್ಕೂ ನಾಗವಲ್ಲಿ ಅನ್ನೋ ಪಾತ್ರ ಹುಟ್ಟುಕೊಂಡಿದ್ದು ಕೂಡ ನಂತರದಲ್ಲಿ. ಅಂದಿನ ಕೇರಳ ಭಾಗದಲ್ಲಿ ಮಾತೃ ಪ್ರಾಧಾನ್ಯತೆಯನ್ನ ಕುಟುಂಬವು ಅನುಸರಿಸುತ್ತಿತ್ತು. ಆದರೆ ಮನೆಯ ಮುಖ್ಯಸ್ಥ ತನ್ನ ಸಂಪತ್ತನ್ನ ಸೊಸೆಯಂದಿರು ಮತ್ತು ಸೋದರಳಿಯರ ಬದಲು ತನ್ನ ಮಕ್ಕಳಿಗೆ ಉಯಿಲು ಮಾಡಿಬಿಡುತ್ತಾರೆ ಎಂಬ ದುರಾಸೆಯಿಂದ ಮಾವನನ್ನ ಕೊಲೆ ಮಾಡಿಬಿಡ್ತಾರೆ. ಇನ್ನೇನು ಎಲ್ಲ ಆಸ್ತಿ ಪಾಸ್ತಿ ನಮಗೆ ಸಿಕ್ಬಿಡ್ತು ಎಂದು ಮನೆಯಿಂದ ಹೊರ ನಡೆಯಬೇಕೆನ್ನುವಷ್ಟರಲ್ಲಿ ಅವರ ಕುಕೃತ್ಯವನ್ನ ಆ ಮನೆಯಲ್ಲಿದ್ದ ಹದಿಹರೆಯದ ಸೇವಕಿಯೊಬ್ಬಳು ನೋಡ್ಬಿಡ್ತಾಳೆ. ಈಕೆಯನ್ನ ಬಿಟ್ರೆ ಮುಂದೆ ಉಳಿಕಾಲವಿಲ್ಲ, ಇವಳೇ ಸಾಕ್ಷಿಯಾಗಿ ನಮಗೆ ಉರುಳಾಗ್ಬಿಡ್ತಾಳೆ ಎಂದು ಬಗೆದ ಆ 4 ಮಂದಿ ಆಕೆಯನ್ನ ಅಟ್ಟಿಸಿಕೊಂಡು ಉಸಿರುಗಟ್ಟಿಸಿ ಕೊಲೆ ಮಾಡಿಬಿಡ್ತಾರೆ. ಆ ಬಂಗಲೆಯ ಪಕ್ಕದ ಮನೆಯಲ್ಲಿ ನೃತ್ಯ ತರಬೇತಿ ಹಾಗೂ ಗಾಯನ ತರಬೇತಿಯೂ ನಡೆಯುತ್ತಿರುತ್ತೆ. ಆ ಸುಮಧುರ ಶಬ್ದದ ಮಧ್ಯೆ ಪಾಪ ಆ ಯುವತಿಯ ಅರುಚಾಟ ಕಿರುಚಾಟ ಕೇಳಲೇ ಇಲ್ಲ. ಕೊಲೆ ಮಾಡಿ ಬಂಗಲೆಯಲ್ಲಿದ್ದ ಬೆಲೆ ಬಾಳುವ ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನ ಅಪಾರ ಚಿನ್ನಾಭರಣಗಳನ್ನ ಲೂಟಿ ಮಾಡಿದ್ರು ಅಳಿಯಂದಿರು. ಈ ವಿಚಾರ ತಿರುವಾಂಕೂರ್ ಸಾಮ್ರಾಜ್ಯದಲ್ಲಿ ಭಾರಿ ಸದ್ದು ಮಾಡಿತು. ರಾಜನೇ ಖುದ್ದು ಈ ಪ್ರಕರಣವನ್ನ ಭೇದಿಸಬೇಕೆಂದು ಆಜ್ಞೆ ಇತ್ತ. ನಂತರ ಗುಪ್ತಚರರು ರಾಜಭಟ್ಟರು ಆರೋಪಿಗಳ ಪತ್ತೆ ಮಾಡಿದ್ರು. ಅವರನ್ನ ನೇಣಿಗೂ ಏರಿಸಿದ್ರು. ಆದ್ರೆ ಆ ಬಂಗಲೆ ಮಾತ್ರ ಪಾಪಕೂಪವಾಯಿತು. ನೆತ್ತರು ಹರಿದಿದ್ದ ಆ ಬಂಗಲೆ ಹಾಳು ಕೊಂಪೆಯಾಯ್ತಂತೆ. ಆ ಭವ್ಯ ಬಂಗಲೆಯಲ್ಲಿ ವಾಸಿಸುತ್ತಿದ್ದ ಸಂಬಂಧಿಗಳು ಸಂಸಾರಸ್ಥರಿಗೆ ಚಿತ್ರ ವಿಚಿತ್ರ ಘಟನೆಗಳು ನಡೆಯೋದಕ್ಕೆ ಶುರುವಾದವು. ಇದರಿಂದ ಭಯಭೀತರಾದಂತಹ ವಂಶಸ್ಥರು ಆ ಬಂಗಲೆಯನ್ನೇ ತೊರೆದು ಬಿಡ್ತಾರೆ. ಅಲ್ಲಿಂದ ಈ ಘಟನೆಗೆ ನಾನಾ ಅಂತೆಕಂತೆಗಳು ಹುಟ್ಟುಕೊಂಡ್ವು. ಆದರೆ ಆ ಬಂಗಲೆಯಲ್ಲಿ ನಡೆಯುತ್ತಿದ್ದ ಅತಿಮಾನುಷ ಘಟನೆಗಳು ಮಾತ್ರ ನಿಲ್ಲಲಿಲ್ಲ. ಅದು ಆ ಬಾಲಕಿಯ ಅಥವಾ ಆ ಬಂಗಲೆಯ ಮಾಲೀಕನತ್ತ ಅಥವಾ ಕೇವಲ ಭ್ರಮೆಯೇ ಅನ್ನೋದನ್ನ ಪತ್ತೆ ಮಾಡುವ ದುಸ್ಸಾಹಸಕ್ಕೆ ಕೈ ಹಾಕಲಿಲ್ಲ. ದುರಾದೃಷ್ಟವಶಾತ್ ಆ ಬಂಗಲೆಯ ಕರಾಳ ಘಟನೆಯನ್ನ ಭೇದಿಸೋಕೆ ಮುಂದಾದವರು ಮಾತ್ರ ಒಬ್ಬೊಬ್ಬರಾಗಿ ನಿಗೂಢವಾಗಿ ಹತರಾಗುತ್ತಾ ಬಂದ್ರು. ಆ ಬಂಗಲೆಯ ಮಾಲೀಕನ ಕೋಣೆಯನ್ನ ಶಾಶ್ವತವಾಗಿ ಮುಚ್ಚಿಟ್ರು. ಈ ಕಥೆಯನ್ನೇ ಆಧರಿಸಿ ಮುದುಮುಟ್ಟಂ ಅವರು ಆ ಸೇವಕಿಯ ಕೊಲೆಯ ಎಳೆಯನ್ನ ಇಟ್ಕೊಂಡು ನಾಗವಲ್ಲಿ ಎಂಬ ಕಾಲ್ಪನಿಕ ಕಥೆಯನ್ನ ಸೃಷ್ಟಿಸಿ ಅದಕ್ಕೊಂದು ಜೀವ ತುಂಬಿದ್ರು. ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯನ್ನ ಕಳೆದುಕೊಂಡ ಮುದುಮುಟ್ಟಂ ತಾಯಿಯ ಸಾವಿನ ನಂತರ ಈಗಲೂ ಸಹ ಅರಮನೆಯಿಂದ ಸ್ವಲ್ಪ ದೂರದಲ್ಲಿರುವ ಮನೆಯಲ್ಲಿ ವಾಸವಿದ್ರು. ಮಣಿ ಚಿತ್ರತಾಳ್ ಸಿನಿಮಾಗೆ ಕತೆ ಬರೆದ ಮಧು ಕೆ ಪಣ್ಣೇಕರ್ ಅವರ ಕತೆಗೆ ಈ ಮನೆಯಲ್ಲಿ ನಡೆದ ದುರಂತವೇ ಪ್ರೇರಣೆ. 1993ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಾಸ್ಟರ್ ಹಿಟ್ ಆದ ಸಿನಿಮಾದ ಕತೆ, ಹಾಡು, ಚಿತ್ರಕಥೆ ಎಲ್ಲವೂ ವ್ಯಾಪಕವಾಗಿ ಮೆಚ್ಚುಗೆ ಗಳಿಸಿತು. ಈ ಸಿನಿಮಾ ಥಿಯೇಟರ್ನಲ್ಲಿ 300 ದಿನಗಳ ಭರ್ಜರಿ ಪ್ರದರ್ಶನ ಕಾಣ್ತು. ಆದರೆ ಇಂದಿಗೂ ನಾಗವಲ್ಲಿ ಅನ್ನೋ ಪಾತ್ರ ಮಾತ್ರ ಜನಮಾನಸದಲ್ಲಿ ಜೀವಂತವಾಗಿಸಿದ್ದು ಕತೆಗಾರ ಹಾಗೂ ನಿರ್ದೇಶಕರ ಕೈಚಳಕವೇ ಸರಿ.
ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.